ನಮಸ್ಕಾರ ಸ್ನೇಹಿತರೆ. ಹೆಣ್ಣು ಮಕ್ಕಳು ರೀಲ್ಸ್ ಮಾಡುವಾಗ ಅವರ ದೇಹವನ್ನ ಅತಿಯಾಗಿ ಪ್ರದರ್ಶಿಸ್ತಾರೆ ಯಾಕೆ? ಈ ಪ್ರಶ್ನೆ ಕೆಲವರಿಗೆ ತೊಂದರೆ ಉಂಟು ಮಾಡಬಹುದು. ಆದ್ರೆ ಇದನ್ನ ತೀಕ್ಷ್ಣವಾಗಿ ಮತ್ತೆ ಸೈಕಾಲಜಿಕಲ್ ಅಂದ್ರೆ ಮನಶಾಸ್ತ್ರದ ದೃಷ್ಟಿಕೋನದಿಂದ ವಿಶ್ಲೇಷಿಸೋಣ. ಯಾಕಂದ್ರೆ ಇದು ನಮ್ಮ ಯುವ ತಲೆಮಾರಿನ ಮನೋಭಾವ ಮತ್ತೆ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವದ ಮೇಲೆ ದೊಡ್ಡ ಪ್ರಭಾವ ಬೀರಬಹುದು. ಸೊ ಇದ್ರ ಬಗ್ಗೆ ತಿಳಿಯೋಣ. ವಿಡಿಯೋ ಲೈಕ್ ಮಾಡಿ. ಇದರಲ್ಲಿ ಅತಿ ಮುಖ್ಯವಾಗಿರುವ ಕಾರಣ ಅಂದ್ರೆ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಅಂಡ್ ಬಾಡಿ ಪಾಸಿಟಿವಿಟಿ. ಅಂದ್ರೆ ದೇಹವನ್ನ ಪ್ರದರ್ಶಿಸುವ ಹೆಣ್ಣಿಗೆ ಅವಳ ದೇಹದ ಮೇಲಿರುವ ಗೌರವ, ಹೆಮ್ಮೆ, ಆತ್ಮವಿಶ್ವಾಸ ಮತ್ತೆ ಅಕ್ಸೆಪ್ಟೆನ್ಸ್ ಮನೋಭಾವನೆ ಕಾರಣ. ಇದು ಅವಳ ಮಾನಸಿಕ ಆರೋಗ್ಯಕ್ಕೆ ಮಹತ್ವದ ಪಾತ್ರ ವಹಿಸುತ್ತೆ. ದೇಹವನ್ನ ಪ್ರದರ್ಶಿಸುವುದು ಕೆಲವರಲ್ಲಿ ಆತ್ಮವಿಶ್ವಾಸದ ಸಂಕೇತವಾಗಿರುತ್ತೆ. ಮಾತ್ರವಲ್ಲ, ಇದು ಅವಳಿಗೆ ಅವಳ ಸೌಂದರ್ಯವನ್ನ ಪೋಷಿಸುವ ನಿಟ್ಟಿನಲ್ಲಿ ಅವಳೊಳಗಿನ ಒಂದು ರೀತಿಯ ಆತ್ಮ ಅಭಿವ್ಯಕ್ತಿ ಜಾಸ್ತಿ ಆಗುತ್ತೆ. ಇದು ಬಾಡಿ ಪಾಸಿಟಿವಿಟಿ ಎನ್ನುವಂತಹ ಒಂದು ಚಲನೆಯನ್ನ ಪ್ರತಿನಿಧಿಸುತ್ತೆ. ಇದರಲ್ಲಿ ಅವಳ ದೇಹದ ಪ್ರತಿಯೊಂದು ರೂಪವು ಸೌಂದರ್ಯಪೂರ್ಣವೆಂದು ಅವಳು ಒಪ್ಪಿಕೊಂಡಿರ್ತಾಳೆ. ಸೈಕಾಲಜಿಕಲ್ ಭಾವನೆಗಳಲ್ಲಿ ಪ್ರಮುಖವಾದ ಒಂದು ಅಂಶ ಅಂದ್ರೆ ಸೆಲ್ಫ್ ಅಕ್ಸೆಪ್ಟೆನ್ಸ್ ಮತ್ತೆ ಪ್ರೋತ್ಸಾಹ. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಲೈಕ್ಸ್, ಶೇರ್ಸ್ ಮತ್ತೆ ಮೆಚ್ಚುಗೆಗಳು ಸಿಗುವಾಗ ಅವಳ ಮೆದುಳಿನಲ್ಲಿರುವ ಡೊಪಮೈನ್ ಮಟ್ಟವನ್ನ ಹೆಚ್ಚಿಸುತ್ತೆ. ಇದು ಅವಳಿಗೆ ಆನಂದವನ್ನ ನೀಡುತ್ತೆ. ಇದು ನಂತರದ ದಿನಗಳಲ್ಲಿ ಅವಳ ಮೆದುಳಿನಲ್ಲಿ ನಿಲ್ಲದ ಪ್ರೋತ್ಸಾಹ ಚಕ್ರವನ್ನ ಹುಟ್ಟಿಸುತ್ತೆ. ಇದರಿಂದ ಮುಂದಿನ ಬಾರಿ ಇನ್ನೂ ಹೆಚ್ಚು ಗಮನ ಸೆಳೆಯಲು, ಜನರ ಗಮನವನ್ನ ಸೆಳೆಯಲು, ಹೆಚ್ಚು ಪ್ರದರ್ಶನಶೀಲವಾಗಲು ಅವಳ ಮೆದುಳು ಪ್ರೇರಣೆ ನೀಡುತ್ತೆ. ಇಂದಿನ ಯುವ ಜನತೆ ತಮ್ಮ ಪರ್ಸನಾಲಿಟಿಯನ್ನ ಅನ್ವೇಷಣೆ ಮಾಡುತ್ತೆ. ಸಮಾಜ ಹಾಕಿರುವ ಮಿತಿಗಳನ್ನ ಹೊರಗೆ ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಮತ್ತೆ ಸಮಾಜದ ನಿರೀಕ್ಷೆಗಳಿಗೆ ತಕ್ಕಂತೆ ಬದಲಾಗಲು ಇಚ್ಛೆ ಪಡ್ತಾರೆ. ಸೈಕಾಲಜಿಕಲ್ ದೃಷ್ಟಿಯಿಂದ ಈ ಪ್ರಕ್ರಿಯೆ ವ್ಯಕ್ತಿಯ ಸ್ವಾತಂತ್ರ್ಯತೆ ಮತ್ತೆ ಆತ್ಮ ಪರಿಚಯವನ್ನ ಕಟ್ಟಿ ಅದನ್ನ ಬೆಳೆಸಲು ಸಹಾಯ ಮಾಡುತ್ತೆ. ಹಲವಾರು ಸೈಕಾಲಜಿಕಲ್ ಅಧ್ಯಯನಗಳ ಪ್ರಕಾರ ಜನರು ತಮ್ಮ ಸಮೂಹದವರ ಅನುಕರಣೆಯನ್ನ ಬಹಳಷ್ಟು ಇಷ್ಟಪಡ್ತಾರೆ. ಇನ್ಫ್ಲುಯೆನ್ಸರ್ಗಳು ಮತ್ತೆ ಸೆಲೆಬ್ರಿಟಿಗಳು ತಮ್ಮದೇ ಆದ ವಿಭಿನ್ನ ಶೈಲಿಯನ್ನ ತೋರಿಸ್ತಾರೆ. ಇದನ್ನ ಯುವ ಜನತೆ ಸಹಜವಾಗಿ ಅನುಸರಿಸ್ತಾರೆ. ಅದು ಮಾತ್ರವಲ್ಲ, ಇದೇ ರೀತಿ ವಿಡಿಯೋಗಳು ಪೋಸ್ಟ್ ಮಾಡೋದ್ರಿಂದ ಆರ್ಥಿಕ ಲಾಭ ಇದೆ. ಕೆಲವರು ಸಾಮಾಜಿಕ ಜಾಲತಾಣಗಳ ಮೂಲಕ ಹಣ ಗಳಿಸೋದಕ್ಕೆ ಜನರ ಕಣ್ಣು ತಮ್ಮಲ್ಲೇ ನಿಲ್ಲುವಂತಹ ಬೋಲ್ಡ್ ಕಂಟೆಂಟ್ ಕ್ರಿಯೇಟ್ ಮಾಡಿ ತಮ್ಮ ದೇಹವನ್ನ ಪ್ರದರ್ಶನ ಮಾಡ್ತಾರೆ. ಇದಕ್ಕೆ ಬ್ರಾಂಡ್ಗಳ ಸಹಕಾರವಿರುತ್ತೆ. ಮತ್ತೆ ಪೇಡ್ ಪ್ರಮೋಷನ್ಗಳು ಮತ್ತೆ ಜಾಹೀರಾತುಗಳಲ್ಲಿ ಸಹಕಾರವಿರುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅವರ ಅಭಿವ್ಯಕ್ತಿ ವಿಭಿನ್ನವಾಗಿರುತ್ತೆ, ಶೈಲಿ ವಿಭಿನ್ನವಾಗಿರುತ್ತೆ, ಮತ್ತೆ ಆಯ್ಕೆಯೂ ಸಹ ವಿಭಿನ್ನವಾಗಿರುತ್ತೆ. ಆದುದರಿಂದ ಇವರನ್ನ ತೀಕ್ಷ್ಣವಾಗಿ ತೀರ್ಪು ಮಾಡೋದು ಸೂಕ್ತ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣವನ್ನ ಗೌರವಿಸೋಣ, ಅವರ ವ್ಯಕ್ತಿತ್ವವನ್ನ ಗುರುತಿಸೋಣ. ಈ ವಿಷಯದ ಬಗ್ಗೆ ನಿಮಗೆ ಏನಾದ್ರೂ ಅಭಿಪ್ರಾಯವಿದ್ರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಹಂಚ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ದೇಹ ಪ್ರದರ್ಶಿತ ವಿಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಯಾಕೆ ಅನ್ನೋದ್ರ ಬಗ್ಗೆ ಕುರಿತು ಚರ್ಚಿಸೋಣ. ಎಲ್ಲವೂ ಸೈಕಾಲಜಿಕಲ್ ಅಂಡರಲ್ಲೇ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.